ಅವರನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ರಾಹುಲ್ ಗಾಂಧಿ ಹೈಕಮಾಂಡ್ನ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಕೆಸಿ ವೇಣುಗೋಪಾಲ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ ಡಿಸಿಎಂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಕಡೆ, ಅದರ ಜೊತೆಯಲ್ಲಿ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಒಗ್ಗಟ್ಟಿನ ಮಂತ್ರ ಮತ್ತೊಂದು ಕಡೆ. ಆದರೆ ಹೈಕಮಾಂಡ್ ನಾಯಕರಿಗೆ ಯಾವ ಸೂಚನೆಗಳು ಹೋಗಬೇಕಿತ್ತೋ, ಯಾವ ಸಂದೇಶಗಳು ಹೋಗಬೇಕಿತ್ತೋ ಅದೆಲ್ಲವೂ ಕೂಡ ಹೋಗಿದೆ. ರಿಪೋರ್ಟ್ ರೆಡಿ ಇದೆ. ಅಲ್ಲಿಂದ ಏನಾದರೂ ಸೂಚನೆಗಳನ್ನ ಕೆಸಿ ವೇಣುಗೋಪಾಲ್ ತಂದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಇಬ್ರು ಕೂಡ ಸಭೆ ನಡೆಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಗುರು ಗಾಂಧೀಜಿ ಶತಮಾನೋತ್ಸವದಲ್ಲಿ ಕೆಸಿವಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾರೆ. ಹರಿಪ್ರಸಾದ್ ಅವರು ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಅದ್ದೂರಿಯಾದಂತಹ ಭವ್ಯ ಸ್ವಾಗತ ಕೆಸಿ ವೇಣುಗೋಪಾಲ್ ಅವರಿಗೆ, ಅದನ್ನ ಗಮನಿಸ್ತಾ ಇದ್ದೀವಿ. ಶತಮಾನೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ ಮೂವರು ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್, ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸಭೆ ನಡೆಸ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಇಬ್ರು ಕೂಡ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ರಿಸೀವ್ ಮಾಡಿಕೊಂಡ್ರು. ಆನಂತರ ಅವರನ್ನ ಸ್ವಾಗತಿಸಿದ್ರು. ಆನಂತರದಲ್ಲಿ ಕಾರ್ಯಕರ್ತರಿಂದಲೂ ಕೂಡ ಭವ್ಯವಾದಂತಹ ಸ್ವಾಗತ. ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕೆಸಿ ವೇಣುಗೋಪಾಲ್. ಈ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಂದ ಆಗಿರಬಹುದು, ಹೈಕಮಾಂಡ್ ನಾಯಕರಿಂದ ತಂದಂತಹ ಮೆಸೇಜ್ ಅನ್ನ ಸಿಎಂಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಮಂಗಳೂರಿಗೆ. ಬೆಂಗಳೂರಿನಲ್ಲಿದ್ದಂತಹ ಬಣಬಡಿದಾಟ ದೆಹಲಿಗೆ ಶಿಫ್ಟ್ ಆಯಿತು. ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ, ಮತ್ತೆ ಈಗ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಸಭೆ ನಡೆದ ನಂತರದಲ್ಲಿ ಯಾವ ಮೆಸೇಜ್ ಅನ್ನ ಕೊಡ್ತಾರೆ, ಯಾವ ಸಂದೇಶವನ್ನ ಪಾಸ್ ಮಾಡ್ತಾರೆ. ಆ ನಂತರದಲ್ಲಿ ಸಂಧಾನ ಅವರನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ರಾಹುಲ್ ಗಾಂಧಿ ಹೈಕಮಾಂಡ್ನ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಕೆಸಿ ವೇಣುಗೋಪಾಲ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ ಡಿಸಿಎಂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಕಡೆ, ಅದರ ಜೊತೆಯಲ್ಲಿ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಒಗ್ಗಟ್ಟಿನ ಮಂತ್ರ ಮತ್ತೊಂದು ಕಡೆ. ಆದರೆ ಹೈಕಮಾಂಡ್ ನಾಯಕರಿಗೆ ಯಾವ ಸೂಚನೆಗಳು ಹೋಗಬೇಕಿತ್ತೋ, ಯಾವ ಸಂದೇಶಗಳು ಹೋಗಬೇಕಿತ್ತೋ ಅದೆಲ್ಲವೂ ಕೂಡ ಹೋಗಿದೆ. ರಿಪೋರ್ಟ್ ರೆಡಿ ಇದೆ. ಅಲ್ಲಿಂದ ಏನಾದರೂ ಸೂಚನೆಗಳನ್ನ ಕೆಸಿ ವೇಣುಗೋಪಾಲ್ ತಂದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಇಬ್ರು ಕೂಡ ಸಭೆ ನಡೆಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಗುರು ಗಾಂಧೀಜಿ ಶತಮಾನೋತ್ಸವದಲ್ಲಿ ಕೆಸಿವಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾರೆ. ಹರಿಪ್ರಸಾದ್ ಅವರು ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಅದ್ದೂರಿಯಾದಂತಹ ಭವ್ಯ ಸ್ವಾಗತ ಕೆಸಿ ವೇಣುಗೋಪಾಲ್ ಅವರಿಗೆ, ಅದನ್ನ ಗಮನಿಸ್ತಾ ಇದ್ದೀವಿ. ಶತಮಾನೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ ಮೂವರು ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್, ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸಭೆ ನಡೆಸುತ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಇಬ್ರು ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ರಿಸೀವ್ ಮಾಡಿಕೊಂಡ್ರು. ಆನಂತರ ಅವರನ್ನ ಸ್ವಾಗತಿಸಿದ್ರು. ಆನಂತರದಲ್ಲಿ ಕಾರ್ಯಕರ್ತರಿಂದಲೂ ಕೂಡ ಭವ್ಯವಾದಂತಹ ಸ್ವಾಗತ. ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕೆಸಿ ವೇಣುಗೋಪಾಲ್. ಈ ಕಾರ್ಯಕ್ರಮಕ್ಕೂ ಮುನ್ನ
ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಂದ ಆಗಿರಬಹುದು, ಹೈಕಮಾಂಡ್ ನಾಯಕರಿಂದ ತಂದಂತಹ ಮೆಸೇಜ್ ಅನ್ನ ಸಿಎಂಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಮಂಗಳೂರಿಗೆ. ಬೆಂಗಳೂರಿನಲ್ಲಿದ್ದಂತಹ ಬಣಬಡಿದಾಟ ದೆಹಲಿಗೆ ಶಿಫ್ಟ್ ಆಯಿತು. ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ, ಮತ್ತೆ ಈಗ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಸಭೆ ನಡೆದ ನಂತರದಲ್ಲಿ ಯಾವ ಮೆಸೇಜ್ ಅನ್ನ ಕೊಡ್ತಾರೆ, ಯಾವ ಸಂದೇಶವನ್ನ ಪಾಸ್ ಮಾಡ್ತಾರೆ. ಆ ನಂತರದಲ್ಲಿ ಸಂಧಾನ ಅವರನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ರಾಹುಲ್ ಗಾಂಧಿ ಹೈಕಮಾಂಡ್ನ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಕೆಸಿ ವೇಣುಗೋಪಾಲ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ ಡಿಸಿಎಂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಕಡೆ, ಅದರ ಜೊತೆಯಲ್ಲಿ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಒಗ್ಗಟ್ಟಿನ ಮಂತ್ರ ಮತ್ತೊಂದು ಕಡೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಯಾವ ಸೂಚನೆಗಳು ಹೋಗಬೇಕಿತ್ತೋ, ಯಾವ ಸಂದೇಶಗಳು ಹೋಗಬೇಕಿತ್ತೋ ಅದೆಲ್ಲವೂ ಕೂಡ ಹೋಗಿದೆ. ರಿಪೋರ್ಟ್ ರೆಡಿ ಇದೆ. ಅಲ್ಲಿಂದ ಏನಾದರೂ ಸೂಚನೆಗಳನ್ನ ಕೆಸಿ ವೇಣುಗೋಪಾಲ್ ತಂದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಇಬ್ರು ಕೂಡ ಸಭೆ ನಡೆಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಗುರು ಗಾಂಧೀಜಿ ಶತಮಾನೋತ್ಸವದಲ್ಲಿ ಕೆಸಿವಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾರೆ. ಹರಿಪ್ರಸಾದ್ ಅವರು ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಅದ್ದೂರಿಯಾದಂತಹ ಭವ್ಯ ಸ್ವಾಗತ ಕೆಸಿ ವೇಣುಗೋಪಾಲ್ ಅವರಿಗೆ, ಅದನ್ನ ಗಮನಿಸ್ತಾ ಇದ್ದೀವಿ. ಶತಮಾನೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ ಮೂವರು ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್, ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸಭೆ ನಡೆಸ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಇಬ್ರು ಕೂಡ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ರಿಸೀವ್ ಮಾಡಿಕೊಂಡ್ರು. ಆನಂತರ ಅವರನ್ನ ಸ್ವಾಗತಿಸಿದ್ರು. ಆ ನಂತರದಲ್ಲಿ ಕಾರ್ಯಕರ್ತರಿಂದಲೂ ಕೂಡ ಭವ್ಯವಾದಂತಹ ಸ್ವಾಗತ. ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕೆಸಿ ವೇಣುಗೋಪಾಲ್. ಈ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಂದ ಆಗಿರಬಹುದು, ಹೈಕಮಾಂಡ್ ನಾಯಕರಿಂದ ತಂದಂತಹ ಮೆಸೇಜ್ ಅನ್ನ ಸಿಎಂಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಮಂಗಳೂರಿಗೆ. ಬೆಂಗಳೂರಿನಲ್ಲಿದ್ದಂತಹ ಬಣಬಡಿದಾಟ ದೆಹಲಿಗೆ ಶಿಫ್ಟ್ ಆಯಿತು. ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ, ಮತ್ತೆ ಈಗ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಸಭೆ ನಡೆದ ನಂತರದಲ್ಲಿ ಯಾವ ಮೆಸೇಜ್ ಅನ್ನ ಕೊಡ್ತಾರೆ, ಯಾವ ಸಂದೇಶವನ್ನ ಪಾಸ್ ಮಾಡ್ತಾರೆ. ಆ ನಂತರದಲ್ಲಿ ಸಂಧಾನ ಅವರನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸ್ವಾಗತಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಮಿಸುತ್ತಾರೆ. ರಾಹುಲ್ ಗಾಂಧಿ ಹೈಕಮಾಂಡ್ನ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಕೆಸಿ ವೇಣುಗೋಪಾಲ್ ಅನ್ನೋ ಪ್ರಶ್ನೆ ಸದ್ಯಕ್ಕಿದೆ. ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ ಡಿಸಿಎಂ ಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಕಡೆ, ಅದರ ಜೊತೆಯಲ್ಲಿ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಒಗ್ಗಟ್ಟಿನ ಮಂತ್ರ ಮತ್ತೊಂದು ಕಡೆ. ಆದ್ರೆ ಹೈಕಮಾಂಡ್ ನಾಯಕರಿಗೆ ಯಾವ ಸೂಚನೆಗಳು ಹೋಗಬೇಕಿತ್ತೋ, ಯಾವ ಸಂದೇಶಗಳು ಹೋಗಬೇಕಿತ್ತೋ ಅದೆಲ್ಲವೂ ಕೂಡ ಹೋಗಿದೆ. ರಿಪೋರ್ಟ್ ರೆಡಿ ಇದೆ. ಅಲ್ಲಿಂದ ಏನಾದರೂ ಸೂಚನೆಗಳನ್ನ ಕೆಸಿ ವೇಣುಗೋಪಾಲ್ ತಂದಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ, ಹರಿಪ್ರಸಾದ್ ಇಬ್ರು ಕೂಡ ಸಭೆ ನಡೆಸುತ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಗುರು ಗಾಂಧೀಜಿ ಶತಮಾನೋತ್ಸವದಲ್ಲಿ ಕೆಸಿವಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗ್ತಾರೆ. ಹರಿಪ್ರಸಾದ್ ಅವರು ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಜೊತೆಗೆ ಅದ್ದೂರಿಯಾದಂತಹ ಭವ್ಯ ಸ್ವಾಗತ ಕೆಸಿ ವೇಣುಗೋಪಾಲ್ ಅವರಿಗೆ, ಅದನ್ನ ಗಮನಿಸ್ತಾ ಇದ್ದೀವಿ. ಶತಮಾನೋತ್ಸವ ಕಾರ್ಯಕ್ರಮಕ್ಕೂ ಮುನ್ನ ಮೂವರು ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಇದೆ.
ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೂ ಮುನ್ನ ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್, ಸಿಎಂ ಸಿದ್ದರಾಮಯ್ಯ ಮೂವರು ಕೂಡ ಸಭೆ ನಡೆಸ್ತಾರಾ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂತ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿದೆ. ಇಬ್ರು ಕೂಡ ಸಭೆ ನಡೆಸುವಂತ ಸಾಧ್ಯತೆ ಇದೆ. ಬಿಕೆ ಹರಿಪ್ರಸಾದ್ ಅವರು ಕೆಸಿ ವೇಣುಗೋಪಾಲ್ ಅವರನ್ನ ರಿಸೀವ್ ಮಾಡಿಕೊಂಡ್ರು, ಆನಂತರ ಅವರನ್ನ ಸ್ವಾಗತಿಸಿದ್ರು. ಆನಂತರದಲ್ಲಿ ಕಾರ್ಯಕರ್ತರಿಂದಲೂ ಕೂಡ ಭವ್ಯವಾದಂತಹ ಸ್ವಾಗತ. ಗುರು ಗಾಂಧಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕೆಸಿ ವೇಣುಗೋಪಾಲ್. ಈ ಕಾರ್ಯಕ್ರಮಕ್ಕೂ ಮುನ್ನ ಒಂದು ಸಭೆ ನಡೆಯುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಂದ ಆಗಿರಬಹುದು, ಹೈಕಮಾಂಡ್ ನಾಯಕರಿಂದ ತಂದಂತಹ ಮೆಸೇಜ್ ಅನ್ನ ಸಿಎಂಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಕೆಸಿ ವೇಣುಗೋಪಾಲ್ ಆಗಮಿಸಿದ್ದಾರೆ ಮಂಗಳೂರಿಗೆ. ಬೆಂಗಳೂರಿನಲ್ಲಿದ್ದಂತಹ ಬಣಬಡಿದಾಟ ದೆಹಲಿಗೆ ಶಿಫ್ಟ್ ಆಯಿತು. ದೆಹಲಿಯಿಂದ ಮತ್ತೆ ಬೆಂಗಳೂರಿಗೆ, ಮತ್ತೆ ಈಗ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಸಭೆ ನಡೆದ ನಂತರದಲ್ಲಿ ಯಾವ ಮೆಸೇಜ್ ಅನ್ನ ಕೊಡ್ತಾರೆ, ಯಾವ ಸಂದೇಶವನ್ನ ಪಾಸ್ ಮಾಡ್ತಾರೆ, ಆ ನಂತರದಲ್ಲಿ